ರಮ್ಯಾ ಹಾಗೆ ದರ್ಶನ್ ಫ್ಯಾನ್ಸ್ ಮಧ್ಯೆ ಪೋಸ್ಟರ್ ವಾರ್ ನಡೀತಾ ಇದೆ. ನಟಿ ರಮ್ಯಾ ಪೋಸ್ಟ್ಗಳಿಗೆ ದರ್ಶನ್ ಫ್ಯಾನ್ಸ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಟಿ ರಮ್ಯಾ ಪೋಸ್ಟ್ ಬೆನ್ನಲ್ಲೇ ಈ ಫೈಟ್ ತಾರಕಕ್ಕೆ ಇರ್ತಾ ಇದೆ. ಆ ನಂತರದಲ್ಲಿ ಏನೇನ್ ಬೆಳವಣಿಗೆಗಳಾಯ್ತು, ರಕ್ಷಿತಾ ಪ್ರೇಮ್ ಕೂಡ ಒಂದು ಪೋಸ್ಟ್ ಮಾಡ್ತಾರೆ. ಆ ಬೆನ್ನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಒಂದು ಪೋಸ್ಟ್ ಮಾಡ್ತಾರೆ. ಅದು ಬುದ್ಧನ ಸಂದೇಶ ಆಗಿತ್ತು. ಇನ್ನು ಗೆಳತಿಗೆ ಅಶ್ಲೀಲ ಕಾಮೆಂಟ್ ಮಾಡಿದ್ದಕ್ಕೆ ರೇಣುಕಾ ಸ್ವಾಮಿಯನ್ನ ದರ್ಶನ್ ಅಂಡ್ ಗ್ಯಾಂಗ್ ಹತ್ಯೆ ಮಾಡಿರುವಂತ ಆರೋಪ ಇದೆ. ಈ ಕೇಸ್ನ ಬೇಲ್ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಆದ್ರೆ ಅದೇ ದರ್ಶನ್ ಅಭಿಮಾನಿಗಳು ನಟಿ ರಮ್ಯಾಗೆ ಅಶ್ಲೀಲ ಸಂದೇಶ ರವಾನಿಸ್ತಾ ಇದ್ದಾರೆ. ಇದೇ ಸಂದೇಶಗಳ ವಿರುದ್ಧ ಪದ್ಮಾವತಿ ಕೆರಳಿ ಕೆಂಡವಾಗಿದ್ದಾರೆ. ಕಾನೂನು ಸಮರಕ್ಕೂ ಮುಂದಾಗಿದ್ದಾರೆ. ನಟಿ ರಮ್ಯಾ ದರ್ಶನ್ ಅಭಿಮಾನಿಗಳ ಮಧ್ಯೆ ವಾರ್. ಪವಿತ್ರ ಗೌಡಗೆ ಮೆಸೇಜ್ ಮಾಡಂಗಿಲ್ಲ, ಬೇರೆಯವರಿಗೆ ಮಾಡಬಹುದಾ? ರಮ್ಯಾ ಕಿಡಿ. ಅನ್ಯಾಯದ ವಿರುದ್ಧ ಸಮರ. ಸ್ಯಾಂಡಲ್ವುಡ್ ಕ್ವೀನ್ ಮಾಜಿ ಸಂಸದೆ ರಮ್ಯಾ ಸಮರ ಸಾರಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಫ್ಯಾನ್ಸ್ ಅನ್ಸ್ಕೊಂಡವರು ಮಾಡಿದ ಕೆಟ್ಟ ಕೆಟ್ಟ ಕಾಮೆಂಟ್ಗಳಿಗೆ ಮೊಟ್ಟಿ ನೋಡ್ಕೊಳ್ಳುವಂತೆ ತಿರುಗೇಟ್ ಕೊಟ್ಟಿದ್ದಾರೆ. ಹೆಣ್ಮಕ್ಳ ಮೇಲೆ ಇವತ್ತು ರೇಪು, ಮರ್ಡರು, ಹ್ಯಾರಸ್ಮೆಂಟ್ ಎಲ್ಲ ಆಗುತ್ತಲ್ಲ, ಯಾವ ಮೆಂಟಾಲಿಟಿಯಿಂದ ಮಾಲ್ತೇಶ್ ಅವರೇ? ಇಂಥ ಮೆಂಟಾಲಿಟಿಯಿಂದಾನೆ ಅವ್ರ ಮನೇಲಿ ಹೆಣ್ಮಕ್ಳು ಯಾರಿಲ್ವಾ? ಅವ್ರಿಗೆ ತಾಯಿ ಇಲ್ವಾ ಅಥವಾ ಅಕ್ಕ ತಂಗಿರಿಲ್ವಾ? ಹೌ ಕ್ಯಾನ್ ದೇ ಟಾಕ್ ಲೈಕ್ ದಿಸ್? ಇಷ್ಟಕ್ಕೂ ರಮ್ಯಾ ಹೀಗೆ ಕೆಂಡ ಕಾರ್ತಿರೋದಕ್ಕೆ ಕಾರಣವೂ ಇದೆ. ದರ್ಶನ್ ಜಾಮೀನು ಅರ್ಜಿ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯೋ ಹೊತ್ತಲ್ಲೇ ರೇಣುಕಾಸ್ವಾಮಿ ಸಾವಿಗೆ ನ್ಯಾಯ ಸಿಗಬೇಕು ಅಂತ ನಟಿ ರಮ್ಯಾ ಸಹಜವಾಗಿ ಟ್ವೀಟ್ ಮಾಡಿದ್ರು. ಆದ್ರೆ ಡಿ ಬಾಸ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಜಾಲತಾಣಗಳಲ್ಲಿ ತೋಚಿದ್ದು ಗೀಚೋರಿಗೆ ರಮ್ಯಾ ಟ್ವೀಟ್ನಿಂದ ಬೆಂಕಿ ಬಿದ್ದಂತಾಗಿತ್ತು. ತೀರಾ ಅಸಹ್ಯ ಎನಿಸುವ ಭಾಷೆಯಲ್ಲಿ ರಮ್ಯಾ ವಿರುದ್ಧ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು. ಎಲ್ಲಿಂದಲೇ ಶುರುವಾದ ವಾರ್ ಸದ್ಯ ತಾರಕಕ್ಕೇರಿದೆ. ಈ ಬಗ್ಗೆ ಟಿವಿ9 ಜೊತೆ ಮಾತನಾಡಿದ ರಮ್ಯಾ, ಡಿ ಬಾಸ್ ಫ್ಯಾನ್ಸ್ ಯಶ್ ಹೆಂಡತಿ ಮಕ್ಕಳ ಬಗ್ಗೆಯೂ ಕಮೆಂಟ್ ಮಾಡಿದ್ದಾರೆ. ಪವಿತ್ರ ಗೌಡಗೆ ಯಾರು ಕೂಡ ಮೆಸೇಜ್ ಮಾಡಂಗಿಲ್ಲ, ಬೇರೆಯವರಿಗಾದ್ರೆ ಈ ರೀತಿ ಮೆಸೇಜ್ ಮಾಡಬಹುದಾ ಅಂತ ತೆರೆಗೇಟ್ ಕೊಟ್ರು. ನಟ ದರ್ಶನ್ ಗೆಳತಿ ರಕ್ಷಿತಾ ಪ್ರೇಮ್ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿದ್ದಾರೆ. ದಯವಿಟ್ಟು ಯಾವಾಗಲೂ ದಯೆಯಿಂದ ಇರಿ ಅಂತ ಹೇಳಿದ್ದಾರೆ. ನಾನ್ ಏನ್ ಬಯಸ್ತೀನಿ ಎಂದು ನಿಮಗೆ ತಿಳಿದಿದ್ಯಾ? ನನಗೆ ನಿಜವಾಗಿಯೂ ಏನು ಇಷ್ಟ ನಿಮಗೆ ಗೊತ್ತಾ? ವೈರಲ್ ಆಗ್ತಿರೋದ್ರಲ್ಲಿ ಏನ್ ಇಷ್ಟ ಅಂತ ನಿಮಗೆ ತಿಳಿದಿದ್ಯಾ? ಹೀಗಾಗಿ ಜನರ ಮಾನಸಿಕ ಆರೋಗ್ಯವನ್ನ ನೋಡೋಕೆ ಸಾಧ್ಯ ಇಲ್ಲ. ದಯವಿಟ್ಟು ಯಾವಾಗಲೂ ದಯೆಯಿಂದ ಇರಿ. ಸಾಮಾನ್ಯ ಸಭ್ಯತೆ ಬೇಕಿದೆ. ಈ ಬೆಳವಣಿಗೆಗಳ ಮಧ್ಯೆಯೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೂರ್ಖರನ್ನ ಅವರ ಮಾತಿನಿಂದ ಗುರುತಿಸಬಹುದು, ಬುದ್ಧಿವಂತನನ್ನ ಮೌನದಿಂದ ಗುರುತಿಸಬಹುದು ಅಂತ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಏಕಪಕ್ಷೀಯ ಅಭಿಪ್ರಾಯ ಸರಿಯಲ್ಲ ಅಂತ ರಮ್ಯಾ ವಿರುದ್ಧ ದೂರು ಕೊಡೋದಕ್ಕೆ ವಿಜಯಲಕ್ಷ್ಮಿ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನಟ ಪ್ರಥಮ್, ನಾನು ನಟಿ ರಮ್ಯಾ ಮೇಡಂ ಪರ ನಿಲ್ತೀನಿ, ಕಲಾವಿದರು ರಮ್ಯಾ ಪರ ನಿಲ್ಲದಿದ್ರೆ ನಾಚಿಕೆಯಾಗಬೇಕು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಮನವಿ ಮಾಡಿದ್ದಾರೆ. ನಾನು ನಟಿ ರಮ್ಯಾ ಮೇಡಂ ಪರ ನಿಲ್ಲುತ್ತೇನೆ. ಎಲ್ಲರೂ ನಟಿ ರಮ್ಯಾ ಪರ ನಿಲ್ಲೋಣ. ಈಗಲೂ ನಾವು ರಮ್ಯಾರವರ ಆತ್ಮಗೌರವದ ಪರ ನಿಲ್ಲದೆ ಹೋದ್ರೆ ನಾವು ಕಲಾವಿದರಾಗೋಕೆ ನಾಚಿಕೆಯಾಗಬೇಕು. ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ. ಇಷ್ಟೆಲ್ಲ ಆದ್ರೂ ಜಾಣ ಕಿವುಡಾಗಿರೋ ಪುಣ್ಯಾತ್ಮ ಕಲಾವಿದರಿಗೆ ದೇವರು 100 ಕಾಲ ಆಯಸ್ಸು ನೀಡಲೆಂದು ಪ್ರಾರ್ಥನೆ. ಸಾಮಾಜಿಕ ಜಾಲತಾಣದಲ್ಲಿ ಡಿ ಫ್ಯಾನ್ಸ್ ಅಭಿಮಾನಿಗಳ ವಿರುದ್ಧ ಆಕ್ರೋಶ ಕೇಳಿಬಂದ ಬೆನ್ನಲ್ಲೇ ದರ್ಶನ್ ಫ್ಯಾನ್ಸ್ ಅಧಿಕೃತ ಪೇಜ್ನಲ್ಲಿ ವಿವಾದಕ್ಕೆ ಕಿವಿಗೊಡದಂತೆ ಮನವಿ ಮಾಡಿಕೊಳ್ಳಲಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.